ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಳ್ಳಿ ಅಂದ್ರೇ ಚೆಂದ ಅಲ್ವೇನ್ರಿ. ಮನೆ ಮುಂದೆ ಆ ರಂಗೋಲಿ, ಪ್ರಕೃತಿ, ತುಂಬ ಹಸಿರಿರ್ತಕ್ಕಂಥ ವಾತಾವರಣ ಇದೆಲ್ಲ ಸಿಗೋದು ಹಳ್ಳಿಗಳ ಕಡೆ ಮಾತ್ರ ಅನಿಸುತ್ತೆ. ಸೊ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಈ ಸೀಸನ್ಸ್ನೆಲ್ಲ ನಾವು ಹಳ್ಳಿಗಳ ಕಡೆ ಇದ್ದರೆ ಚೆನ್ನಾಗಿ ಸವಿಬೋದು. ಮಳೆ ಇದ್ದಾಗ ಮಳೆಯನ್ನು, ಚಳಿ ಇದ್ದಾಗ ಈ ಮಂಜು ಇದೆಲ್ಲ ಹಳ್ಳಿಗಳ ಕಡೆ ಮಾತ್ರ ನೋಡ್ಲಿಕ್ಕೆ ಸಿಗೋದು. ಹಳ್ಳಿ ಜನಗಳಿಗೆ ಇದೆಲ್ಲ ಅಷ್ಟೇನು ಖುಷಿ ಅಂತ ಅನಿಸಲ್ಲ, ಯಾಕಂದರೆ ಅವ್ರಿಗೆ ತುಂಬ ಕೆಲಸಗಳಿರುತ್ತೆ. ಕೆಲಸಗಳು ಮಾಡೋದ್ರಲ್ಲೇ ಅವ್ರ ದಿನ ಪೂರ್ತಿ ಕಳೆದೋಗ್ಬಿಡುತ್ತೆ. ಸೊ ನಾವು ಸಿಟಿಯಿಂದ ಬಂದಿರ್ತೀವಲ್ವ, ನಮಗೆ ಆ ಟ್ರಾಫಿಕ್ಕು, ಆ ಜನಗಳು, ಆ ಗೊಂದಲಗಳನ್ನು ನೋಡಿ ಬಂದಿರ್ತೀವಿ. ನಮಗೆ ಪ್ರಕೃತಿಯನ್ನು ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಅನಿಸುತ್ತೆ, ನೋಡ್ತಾನೇ ಇರಬೇಕು ಅನಿಸುತ್ತೆ. ನಮ್ಮ ನೋವು, ಕಷ್ಟ ಏನೇ ಇದ್ದರೂ ನಮಗೆ ಪ್ರಕೃತಿಯನ್ನು ನೋಡಿದ ತಕ್ಷಣ ಅದು ಒಂಥರ ಹೀಲ್ ಆಗ್ತಾ ಬರುತ್ತೆ. ಸೊ ನಾನು ಬಾಣಂತನಕ್ಕೆ ಬಂದಿದ್ದೀನಿ. ನಮ್ಮ ಮನೆ ಹೊಲದ ಹತ್ರ ಇರೋದ್ರಿಂದ ನನಗೆ ಈ ಥರ ಒಂದು ವ್ಯೂ ಚೆನ್ನಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಾನು ಪ್ರಕೃತಿ, ನೇಚರನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಮಕ್ಕಳು ಕೂಡ ಇದೇ ಪರಿಸರದಲ್ಲಿ ಬೆಳಿಬೇಕು, ಈ ರೀತಿ ವಾತಾವರಣದಲ್ಲೇ ಬೆಳಿಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಆಸೆ ಇತ್ತು. ಸೊ ಈಗ ಆಸೆ ನೆರವೇರ್ತಿದೆ. ನನ್ನ ಮಗಳು ಕೂಡ ಹೀಗೆ ಇದೇ ವಾತಾವರಣದಲ್ಲೇ ಬೆಳೆದಿದ್ಲು. ಈಗ ನನ್ನ ಮಗನೂ ಬೆಳೀತಾ ಇದ್ದಾನೆ. ಅಂದರೆ ಚಿಕ್ಕ ಮಕ್ಕಳುಗಳ ಸಾಕೋ ರೀತಿ ಇದೆಯಲ್ಲ, ಅದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳು ಹುಟ್ಟಿದಾಗಿಂದ ಅದು ಹಾಲು ಕುಡಿಯೋದು ಬಿಟ್ಟು ನೆಕ್ಸ್ಟ್ ಏನು ತಿನ್ನುತ್ತೋ ಅದರಿಂದ ಅವರ ಆರೋಗ್ಯ ಅಥವಾ ಮುಂದೆ ಅವ್ರು ಏನು ಶಕ್ತಿಯಾಗಿರ್ತಾರೆ ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಏನು ಫಸ್ಟು ಅವರಿಗೆ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನನ್ನ ಮಗಳಿಗೆ ಕೊಟ್ಟಿದ್ದು ಅಂದರೆ ನಾವು ಮನೇಲಿ ಎಲ್ಲರೂ ಸಿರಿಧಾನ್ಯಗಳನ್ನೇ ತಿನ್ನೋದು. ಸೊ ನನ್ನ ಮಗಳಿಗೆ ನಾನು 9 ತಿಂಗಳು ಬಂದಿದ ತಕ್ಷಣ, 9 ತಿಂಗಳು ತುಂಬಿದ ತಕ್ಷಣ ಅವಳಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸಿರಿಧಾನ್ಯನ. ಅಂದರೆ ಅದರಲ್ಲೇ ಸರಿ ಮಾಡಿ ತಿನ್ನಿಸ್ತಿದ್ದೆ. ಅದಾದಮೇಲೆ ಸ್ವಲ್ಪ 1 ವರ್ಷ, 1.5 ವರ್ಷ ಈ ರೀತಿ ಆದಮೇಲೆ ನಾನು ಸ್ವಲ್ಪ ಅನ್ನ ಅದೆಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಈಗ ನನ್ನ ಮಗನಿಗೂ ಅದೇ ರೀತಿ ಅದೇ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಅವನಿಗೂ ಇವಾಗ ಸರಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಿರಿಧಾನ್ಯಗಳಲ್ಲಿ ತುಂಬಾ ವಿಧ ಇದೆ. ಅಂದರೆ ಒಂದು 5 ಥರ ಸಿರಿಧಾನ್ಯಗಳಿದ್ದಾವೆ. ಅಂದರೆ ನಾನು ಬಳಸ್ತಾ ಇರೋದು 5 ಥರ, ಇನ್ನೂ ವಿಧಗಳು ಇರ್ಬೋದೇನೋ. ಸೊ 5 ಥರ ಸಿರಿಧಾನ್ಯಗಳನ್ನು ಬಳಸ್ತೀವಿ ನಾವು ಮನೇಲಿ. ಅಂದರೆ ನಾವೆಲ್ಲ ಅದನ್ನೇ ಊಟ ಮಾಡ್ತೀವಿ. ಈಗಿನ ಜನಗಳಿಗೆ ಸಿರಿಧಾನ್ಯಗಳನ್ನು 3 ಟೈಮು ತಿನ್ನೋದು ಹೇಗೆ ಅಂದರೆ ಸಿರಿಧಾನ್ಯ ಅಂದ್ರೇ ಹಾಗೆ, ಅದು ಒಂಥರ ಮೆಡಿಸಿನ್ ಇದ್ದಂಗೆ. ಮನುಷ್ಯನ ದೇಹಕ್ಕೆ ಒಂದು ನಾವು ಮಾತ್ರೆ ಅಥವಾ ಸಿರಪ್ ಅದೆಲ್ಲ ಏನು ತೊಗೊಳ್ತೀವಿ, ಅದ್ರ ಬದಲು ಸಿರಿಧಾನ್ಯಗಳನ್ನು ತೊಗೊಂಡ್ರೆ ಅದು ಒಂದು ಮೆಡಿಸಿನ್ ರೀತಿ ವರ್ಕ್ ಆಗುತ್ತೆ ನಮ್ಮ ದೇಹಕ್ಕೆ. ನಮ್ದು ಏನೇ ಸ್ವಲ್ಪ ಕಾಯಿಲೆಗಳು ಏನೇ ಇದ್ರೂ ಸಹ ಅದು ಹೀಲ್ ಮಾಡ್ತಾ ಬರುತ್ತೆ. ಸೊ ನನ್ನ ಮಗ, ನನ್ನ ಮಗಳು ಇಬ್ಬರು ನಮ್ಮ ಅಜ್ಜಿ ಜೊತೆ ಆಟಾಡ್ತಾ ಇರ್ತಾರೆ. ಯಾವಾಗ್ಲೂ ಈ ಥರ ಹೊರಗಡೆ ಬಂದು ಕೂತ್ಕೊಂಡು ಪರಿಸರ ನೋಡ್ತಾ, ಹಸು, ಕೋಳಿ ಇದನ್ನೆಲ್ಲ ನೋಡ್ತಾ ಆಟಾಡ್ತಿರ್ತಾರೆ. ಈಗಿನ ಜನ್ರೇಷನಲ್ಲಿ ಇದೆಲ್ಲ ಸಿಗೋದು ಕಷ್ಟನೇ ಅನಿಸುತ್ತೆ ಮಕ್ಳುಗಳಿಗೆ, ಯಾಕಂದರೆ ಈಗಿನ ವಾತಾವರಣನೇ ಆಗಿದೆ ಬಿಡಿ. ಮೊದಲನೇದಾಗಿ ಸಾಮೆ ಬಗ್ಗೆ ಹೇಳಬೇಕು. ಸಿರಿಧಾನ್ಯಗಳಲ್ಲಿ ಫಸ್ಟು ಎಸ್ಪೆಷಲಿ ಬಾಣಂತಿಯರಿಗೆ ನಿಮಗೆ ಸಿಸೇರಿಯನ್ನೇ ಆಗಿರಲಿ ಅಥವಾ ನಾರ್ಮಲ್ಲೇ ಆಗಿರಲಿ, ಸಾಮೆಯನ್ನು ಫಸ್ಟು ಬಳಸಬೇಕು, ಚೆನ್ನಾಗಿ ತಿನ್ನಬೇಕು ಸಾಮೆಯನ್ನು. ಆವಾಗ ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಥವಾ ಜನನಾಂಗಗಳು ಅಂತ ಏನಿರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಮತ್ತು ಅದನ್ನು ಚೆನ್ನಾಗಿ ರಿಪೇರ್ ಮಾಡುತ್ತೆ. ಅದು ಮತ್ತೆ ಅದ್ರ ಕೆಲಸನ ಸ್ಟಾರ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸಾಮೆಯನ್ನು 3 ದಿನ ತಿನ್ನಬೇಕು. ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮೂ ಅದೇ ತಿನ್ನಬೇಕು. ಸೊ ಅದನ್ನು ತಿನ್ನೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇದು ಬಂದುಬಿಟ್ಟು ಆರ್ಕ ಅಂತ. ನಾನು ಎಲ್ಲದಕ್ಕೂ ಬೇವಿನ ಎಲೆಯನ್ನು ಹಾಕಿ ಇಟ್ಟಿರ್ತೀನಿ, ಹುಳ ಆಗಬಾರ್ದು ಅಂತ. ಸೊ ಅದು ಹಾಗೆ ಬಂದಿದೆ. ಆರ್ಕ ತಿನ್ನೋದ್ರಿಂದ ನಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಇದು ಊದಲಿಂದ ಮೂಳೆ ಮಜ್ಜೆಗಳೆಲ್ಲ ಚೆನ್ನಾಗಾಗುತ್ತೆ. ನವಣೆಯಿಂದ ನರಮಂಡಲ ಎಲ್ಲ ತುಂಬ ಚೆನ್ನಾಗಿ ರಿಪೇರ್ ಮಾಡುತ್ತೆ ಇದು. ಸೊ ಇದು ಟೇಸ್ಟು ಕೂಡ ಹಾಗೆ ಇರುತ್ತೆ. ಕಲರ್ ಹೇಗೆ ತುಂಬ ಚೆನ್ನಾಗಿರುತ್ತೋ ಟೇಸ್ಟು ಕೂಡ ಹಾಗೆ ಇರುತ್ತೆ. ಇದು ಯಾವುದು ಪಾಲಿಶ್ಡ್ ಅಲ್ಲ, ಅನ್ಪಾಲಿಶ್ಡ್ ಇದು ಕೊರ್ಲೆ. ಸೊ ನಮ್ಮ ಮನೆಯಲ್ಲಿ ಕೋಳಿಗಳಿಗೂ ಸಹ ಸಿರಿಧಾನ್ಯವನ್ನೇ ಹಾಕಿ ಬೆಳೆಸ್ತೀವಿ. ಯಾಕೆಂದರೆ ಅದು ತನ್ನ ಮರಿಗಳನ್ನು ತಾನು ರಕ್ಷಿಸ್ಕೊಳ್ತಕ್ಕಂಥ ಶಕ್ತಿ ಹಾಗೆ ಬುದ್ಧಿವಂತಿಕೆ ಎರಡೂ ಬರಲಿ ಅನ್ನೋದಕ್ಕೋಸ್ಕರ. ಮತ್ತು ಅದನ್ನು ನಾವು ತಿನ್ನೋದ್ರಿಂದ ನಮ್ಗೆ ಅದಕ್ಕೆ ಯಾವುದು ಕಾಯಿಲೆ ಕಸಾಲೆಗಳು ಬರಲಿಲ್ಲ ಅಂದರೆ ನಮಗೂ ಸಹ ಯಾವುದೂ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನೇ ಹಾಕ್ತೀವಿ. ಕೋಳಿಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯೋದನ್ನು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಮರಿಗಳು
ಅದು ಬೆಳೀತಾ ಇದ್ದಂಗೆ ಹಾರುತ್ತೆ, ಕುಣಿದು ಕುಪ್ಪಳಿಸುತ್ತೆ. ಇದನ್ನೆಲ್ಲ ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಸಿರಿಧಾನ್ಯಗಳನ್ನೇ ಹಾಕ್ತೀನಿ.